ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇವಿ. ನಾನು ದೇವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಸಿಲೆಬಸ್ನ ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ ಹೈಡ್ರೋಕಾರ್ಬನ್ಸಲ್ಲಿ ಬರುವಂತಹ ಎಲ್ಲ ಹೈಡ್ರೋಕಾರ್ಬನ್ಸ್ನ ಐಸೋಮರೈಸೇಷನ್ ಹೇಗಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಒನ್ ಐಸೋಮರೈಸೇಷನ್ ಆಫ್ ಆಲ್ಕೇನ್ಸ್. ಆಲ್ಕೇನ್ಸ್ ಅಂದರೆ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ಸಲ್ಲಿ ಹೇಗೆ ಐಸೋಮರೈಸೇಷನ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಐಸೋಮರೈಸೇಷನ್ ಅಂದರೆ ಏನು? ಫಸ್ಟ್ ವಿ ಶುಡ್ ನೋ ದ ಮೀನಿಂಗ್ ಆಫ್ ಐಸೋಮರೈಸೇಷನ್. ಸೊ ಐಸೋಮರೈಸೇಷನ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕನ್ವರ್ಟಿಂಗ್ ಎ monomer into isomer or converting a simple molecule into its isomer. Preparation of isomer or converting any molecule into its isomer is nothing but ಐಸೋಮರೈಸೇಷನ್. ಯಾವುದೇ ಒಂದು ಮಾಲಿಕ್ಯೂಲ್ ಆಗಿರ್ಬೋದು, ಅದನ್ನು ಅದರ ಐಸೋಮರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಅದನ್ನು ಐಸೋಮರೈಸೇಷನ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಐಸೋಮರೈಸೇಷನ್ ಆರ್ ವಾಟ್ ಈಸ್ isomer? Isomers are the compounds which have same molecular formula but different structural formula. ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ಹಾಗಿರೋಂಥ ಮಾಲಿಕ್ಯೂಲ್ಸ್ನ ಅಥವಾ ಕಾಂಪೌಂಡ್ಸ್ನ ನಾವು ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಮಾಲಿಕ್ಯೂಲ್ ಕೊಟ್ಟರೆ ಆ ಮಾಲಿಕ್ಯೂಲ್ದು ಅದೇ ಮಾಲಿಕ್ಯುಲರ್ ಫಾರ್ಮುಲಾನ ಇಟ್ಕೊಂಡು ಅದೇ ಮಾಲಿಕ್ಯೂಲ್ನ ಬೇರೆ ರೀತಿಯಾಗಿ ಸ್ಟ್ರಕ್ಚರ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನೇ ನಾವು ಐಸೋಮರೈಸೇಷನಲ್ಲಿ ನೋಡ್ತೀವಿ. ಇಲ್ಲಿ ವೆನ್ ಇಟ್ ಕಮ್ಸ್ ಟು ಆಲ್ಕೇನ್ಸ್ ಐಸೋಮರೈಸೇಷನ್ ನಮಗೆ ಬೈ ದ ಹೆಲ್ಪ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ. ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನ ಹಾಗೆಯೇ ಡ್ರೈ HClನ ಯೂಸ್ ಮಾಡಿಕೊಂಡು ನಾವು ಆಲ್ಕೇನ್ಸ್ಗೆ ಐಸೋಮರೈಸೇಷನ್ನ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಕನ್ವರ್ಟಿಂಗ್ ನಾರ್ಮಲ್ ಆಲ್ಕೇನ್ಸ್ ಇಂಟು ಬ್ರಾಂಚ್ಡ್ ಆಲ್ಕೇನ್ಸ್. ನಾರ್ಮಲ್ ಆಲ್ಕೇನ್ಸ್ನ ಬೇಕಿದ್ರೆ ನೀವು ಸ್ಟ್ರೈಟ್ ಚೈನ್ ಆಲ್ಕೇನ್ಸ್ ಅಂತಲೂ ಹೇಳ್ಬೋದು. ಸ್ಟ್ರೈಟ್ ಚೈನಲ್ಲಿರೋಂಥ ಆಲ್ಕೇನ್ಸ್ನ ನಾವೇನಾಗಿ ಕನ್ವರ್ಟ್ ಮಾಡ್ತೀವಿ? ಬ್ರಾಂಚ್ಡ್ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಸ್ಟ್ರೈಟ್ ಚೈನ್ ಆಲ್ಕೇನ್ಸ್ ಆರ್ ಕನ್ವರ್ಟೆಡ್ ಇಂಟು branched alkanes. This is the process of isomerization in alkanes. So to explain this in a better way, I am going to take one example now. So example of isomerization. So I am taking 2 moles of hexane. ಸೊ 2 moles ಆಫ್ ಹೆಕ್ಸೇನ್ ತಗೊಳ್ತೀನಿ. ಈ 2 moles ಆಫ್ ಹೆಕ್ಸೇನ್ನ ನಾನು ಹೇಗೆ ಬ್ರಾಂಚ್ಡ್ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ. 2 moles ಆಫ್ ಹೆಕ್ಸೇನ್ನ ತಗೋಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಈವನ್ ಟೇಕ್ ಎನಿ ಮಾಲಿಕ್ಯೂಲ್. CH3, CH2, CH2, CH2 and CH2. So 5 carbon atoms ಆಯಿತು. Then one more CH3. Then it will be 6 carbon atom. To this, I have already explained, we have to add anhydrous aluminum chloride with dry HCl and we have to heat this particular component. ಹೀಟ್ ಮಾಡ್ತಾ ಇದ್ದೀವಿ. ಸೊ ಏನಾಗಿ ಕನ್ವರ್ಟ್ ಆಗುತ್ತೆ ನಮಗೆ? ಈ 2 moles ಆಫ್ ಸ್ಟ್ರೈಟ್ ಚೈನ್ ಆಲ್ಕೈನ್ ಬ್ರಾಂಚೆಡ್ ಚೈನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಐಸೋಮರ್. ಸ್ಟ್ರೈಟ್ ಚೈನಲ್ಲಿ 6 ಕಾರ್ಬನ್ನ ಬರೆದಾಗ ಮಾಲಿಕ್ಯೂಲ್ದು ಅದು ನಾರ್ಮಲ್ ಆಲ್ಕೇನ್ ಆಗಿರುತ್ತೆ. ಇವಾಗ ನಾನು ಅದನ್ನು ಬ್ರಾಂಚೆಡ್ ಚೈನಲ್ಲಿ ಬರಿತಾ ಇದ್ದೀನಿ. ಸೊ ಫಸ್ಟ್ 1 ಮಾಲಿಕ್ಯೂಲ್ ಏನನ್ನು ಬರಿತೀನಿ ಅಂದರೆ CH3, CH, CH2, CH2. ಸೊ 5 ಕಾರ್ಬನ್ ಆಟಮ್ಸ್ನ ನಾನು
ಸ್ಟ್ರೈಟ್ ಚೈನಲ್ಲಿ ಬರ್ಕೋತಾ ಇದ್ದೀನಿ. CH3 CH CH2 CH2 and CH3. So one more carbon atom, I am going to write it in a branched chain. ಸೊ ಟೋಟಲ್ ಆಗಿ ಲೆಕ್ಕ ಹಾಕಿ ಈಗಲೂ 6 ಕಾರ್ಬನ್ ಆಟಮೇ ಇದೆ ಆ್ಯಂಡ್ 14 ಹೈಡ್ರೋಜನ್ ಆಟಮ್ಸೇ ಇದೆ, ಬಟ್ ಬೇರೆ ಥರ ಸ್ಟ್ರಕ್ಚರ್ ಇದೆ. ನಾವು ತಗೊಂಡಂಥ ನಾರ್ಮಲ್ ಆಲ್ಕೇನ್ಗೂ ಈಗ ಬರ್ತಿರೋವಂಥ ಪ್ರಾಡಕ್ಟ್ಗೂ ಬೇರೆ ಥರ ಸ್ಟ್ರಕ್ಚರ್ ಇದೆ. ಇದು ಒಂದು ಮಾಲಿಕ್ಯೂಲ್ದಾಯಿತು. ಒನ್ ಮೋರ್ ಮಾಲಿಕ್ಯೂಲ್ ಇಸ್ ದೇರ್. ಟು ದಿಸ್ ಒನ್ ಮೋರ್ ಮಾಲಿಕ್ಯೂಲ್ ಐ ಆಮ್ ಗೋಯಿಂಗ್ ಟು ರೈಟ್ ದಿಸ್ ಬ್ರಾಂಚೆಡ್ ಚೈನ್ ಆಲ್ಕೇನ್ ಪೊಸಿಷನ್. ಬ್ರಾಂಚೆಡ್ ಚೈನ್ ಪೊಸಿಷನ್ನ ಚೇಂಜ್ ಮಾಡ್ತೀನಿ ಅಷ್ಟೇ. ಸೊ CH3 ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಆಟಮ್ಗೆ ಹಾಕಿದ್ದೆ, ಈಗ ಥರ್ಡ್ ಕಾರ್ಬನ್ ಆಟಮ್ಗೆ ಬರಿತಾ ಇದ್ದೀನಿ. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ನಾರ್ಮಲ್ ಹೆಕ್ಸೇನ್ ಅಥವಾ ಸ್ಟ್ರೈಟ್ ಚೈನ್ ಹೆಕ್ಸೇನ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ 2-ಮಿಥೈಲ್. ಸೆಕೆಂಡ್ ಕಾರ್ಬನ್ಗೆ ಮಿಥೈಲ್ ಅಟ್ಯಾಚ್ ಆಗಿದೆ, pentane, and this is 3-methyl pentane. These 2-methyl pentane and 3-methyl pentane both are isomers of normal hexane. ಇಲ್ಲಿ ಪೆಂಟೇನೇ ಬರಿಬೇಕಾ? ಹಾಗೇನಿಲ್ಲ. ಈವನ್ ಯು ಕ್ಯಾನ್ ರೈಟ್ 4 ಕಾರ್ಬನ್ ಆಟಮ್ಸ್ ಇನ್ ಸ್ಟ್ರೈಟ್ ಚೈನ್ ಆ್ಯಂಡ್ 2 more carbon atoms in branched chains. 3 carbon atoms in straight chain and 3 more carbon atoms in branched chain. ಹೇಗಾದರೂ ಬರಿಬೋದು. That means what? You have to convert the normal hexane or straight chain compound into branched chain compound with the same molecular formula. ಮಾಲಿಕ್ಯುಲರ್ ಫಾರ್ಮುಲಾ ನಿಮಗೇನು ಚೇಂಜ್ ಆಗಿಲ್ಲ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಚೇಂಜ್ ಆಗಿದೆ. ಎಸ್ಪೆಷಲಿ ಚೈನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ ಚೇಂಜ್ ಆಗಿದೆ. ಅದಕ್ಕೆ ಇದನ್ನು ಐಸೋಮರೈಸೇಷನ್ ಅಂತೀವಿ. ಅದರಲ್ಲೂ ಯಾವುದು ಪರ್ಟಿಕ್ಯುಲರ್ ಐಸೋಮರೈಸೇಷನ್ ಅಂತ ಅಂದರೆ ಇದನ್ನು ನಾವು ಚೈನ್ ಐಸೋಮರೈಸೇಷನ್ ಅಂತ ಹೇಳ್ತೀವಿ. ಬಿಕಾಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಚೈನ್ ಸ್ಟ್ರಕ್ಚರ್ ಐಸೋಮರೈಸೇಷನ್ ಟೇಕ್ಸ್ ಪ್ಲೇಸ್. ದಟ್ಸ್ ವೈ ಇಟ್ ಈಸ್ an example for chain isomerization. ಚೈನ್ ಐಸೋಮರೈಸೇಷನ್ ಅಂದರೆ ಮೇನ್ ಕಾಂಪೌಂಡ್ ನಿಮ್ಮ ಸ್ಟ್ರೈಟ್ ಚೈನಲ್ಲಿದ್ದರೆ ಐಸೋಮರೈಸ್ ಆಗಿ ಅಂತ ಬರೋವಂಥ ಕಾಂಪೌಂಡು ಬ್ರಾಂಚೆಡ್ ಚೈನಲ್ಲಿರುತ್ತೆ. ಸೊ ಚೈನ್ ಮಾತ್ರ ಡಿಫ್ರೆಂಟ್ ಆಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ದಿಸ್ ಈಸ್ ಇನ್ ಕೇಸ್ ಆಫ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್. ಸಪೋಸ್ ಮೋರ್ ದ್ಯಾನ್ 6 ಕಾರ್ಬನ್ ಆಟಮ್ ಇರೋವಂಥ ಹೆಕ್ಸೇನ್ಸ್ನ ನಾವು ಸ್ಟ್ರೈಟ್ ಚೈನಲ್ಲಿ ತಗೊಳ್ತಿಲ್ಲ ಅಂದಾಗ ಹೇಗಾಗುತ್ತೆ ಅಂತ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. Suppose if we are taking more than 5 carbon atoms or more than 6 carbon atoms, that means ನಾವು ತಗೊಂಡಿರೋಂಥ ಆಲ್ಕೇನ್ಸಲ್ಲಿ 6 ಕಾರ್ಬನ್ ಆಟಮ್ಸ್ಗಿಂತ ಅಥವಾ 5 ಕಾರ್ಬನ್ ಆಟಮ್ಸ್ಗಿಂತ ಜಾಸ್ತಿ ಕಾರ್ಬನ್ ಆಟಮ್ಸ್ ಇತ್ತು ಅಂದರೆ, ದೆನ್ ಇಫ್ ವಿ ಆರ್ ಹೀಟಿಂಗ್ ದಟ್ ಪರ್ಟಿಕ್ಯುಲರ್ ಆಲ್ಕೇನ್ಸ್ ಅಟ್ 773 Kelvin in presence of vanadium, molybdenum or chromium oxides and supported with silica or alumina, then we are going to take that particular molecule for the cyclization process. ಹಾಗಾದರೆ ನಮಗೆ ಮೋರ್ ದ್ಯಾನ್ 6 ಕಾರ್ಬನ್ ಆಟಮ್ ಅಥವಾ ಮೋರ್ ದ್ಯಾನ್ 5 ಕಾರ್ಬನ್ ಆಟಮ್ ಇರುವಂಥ ಆಲ್ಕೆನ್ಸ್ನ ತಗೊಂಡು 773 ಕೆಲ್ವಿನ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ 10 to 20 ಅಟ್ಮಾಸ್ಫರಿಕ್ ಪ್ರೆಷರ್ನ ಮೇಂಟೈನ್ ಮಾಡಿ ವೆನೆಡಿಯಮ್ ಆರ್ ಮ್ಯಾಲಿಬ್ಡಿನಮ್ ಆರ್ ಕ್ರೋಮಿಯಂ ಆಕ್ಸೈಡ್ಸ್ಗಳ ಜೊತೆ ಆಕ್ಸಿಡೇಷನ್ ಮಾಡ್ತೀವಿ ಎಂದಾಗ ಅಲ್ಲೇನಾಗುತ್ತೆ, ಡಿಹೈಡ್ರೋಜಿನೇಷನ್ ಆಗುತ್ತೆ. ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಡಿಹೈಡ್ರೋಜಿನೇಷನ್, ರಿಮೂವಲ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಹೈಡ್ರೋಜನ್ ಮಾಲಿಕ್ಯೂಲ್ ರಿಮೂವ್ ಆಗೋದ್ರಿಂದ ನಮಗೆ ಅಲ್ಲಿರೋಂಥ ಕಾರ್ಬನ್ ಚೈನ್ ನಿಮಗೆ ಸೈಕ್ಲೈಸೇಷನ್ ಪ್ರೊಸೆಸ್ಗೆ ಅಥವಾ ರಿಂಗ್ ಫಾರ್ಮೇಷನ್ ಪ್ರೊಸೆಸ್ಗೆ ಇನ್ವಾಲ್ವ್ ಆಗಿ ಬೆನ್ಸಿನ್ ಅಥವಾ ಬೆನ್ಸಿನ್ನ ಹೋಮೋಲಾಗಸ್ ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾರ್ಮಲ್ ಚೈನ್ ಆರ್ ನಾರ್ಮಲ್ ಸ್ಟ್ರೈಟ್ ಚೈನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆರೋಮ್ಯಾಟಿಕ್ ಚೈನ್. ಬ್ರಾಂಚೆಡ್ ಚೈನ್ ಆದರೂ ಆಗಿರ್ಬೋದು, ಆರೋಮ್ಯಾಟಿಕ್ ಚೈನ್ ಆಗಿರ್ಬೋದು.
ಅದು ಹೇಗಾಗುತ್ತೆ ಅಂದರೆ by using some catalyst and if you are maintaining some temperature and pressure conditions. So for this, I am going to take normal hexane itself, but in a different way I am going to write it as. So one more example for ಐಸೋಮರೈಸೇಷನ್. ಇದಕ್ಕೆ ನಾನು ನಾರ್ಮಲ್ ಹೆಕ್ಸೇನೇ ತಗೊಳ್ತೀನಿ, ಬಟ್ ಬರ್ಕೊಳ್ಳೋ ವಿಧಾನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಜಸ್ಟ್ ಅದು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಹೇಗೆ ಇನ್ವಾಲ್ವ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಬರ್ಕೊಳ್ಳೋದನ್ನ ನಾನು ಈ ಥರ ಬರ್ಕೊಳ್ತಾ ಇದ್ದೀನಿ. ಹೆಕ್ಸೇನ್ ಅಂದರೆ 6 ಕಾರ್ಬನ್ ಆಟಮ್ ಇರಬೇಕು, 6 ಕಾರ್ಬನ್ ಆಟಮ್ ಬರೆದಿದ್ದೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಆಲ್ ದ ಕಾರ್ಬನ್ ಆಟಮ್ಸ್ ವಿತ್ ದ ನಂಬರ್ ಆಫ್ ಹೈಡ್ರೋಜನ್. ಸೊ ಇಲ್ಲೇನಾಗುತ್ತೆ, ನಮಗೆ 6 ಕಾರ್ಬನ್ ಆಟಮ್ 14 ಹೈಡ್ರೋಜನ್ ಆಟಮ್ನೇ ಬರೆದಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಹೆಕ್ಸೇನ್. ಬಟ್ ಅಲ್ಲಿ ನಿಮಗೆ ಸೈಕ್ಲೈಸೇಷನ್ ಹೇಗಾಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಅನ್ನೋದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ದ reaction conditions. So here what you have to do, you have to take any metal oxides, that two D block elements metal oxides, vanadium oxide, molybdenum oxide or chromium oxide. Here I am taking molybdenum oxide. vanadium oxide ತಗೋಬೋದು, molybdenum oxide, chromium oxide ಯಾವ್ದಾದ್ರು ತಗೋಬೋದು. molybdenum oxide supported with silica or alumina. molybdenum oxideಗೆ ಅಲ್ಯೂಮಿನಿಯಂ ಆರ್ ಸಿಲಿಕಾನ ನಾವು ಮಿಕ್ಸ್ ಮಾಡ್ತೀವಿ. ದೆನ್ ಆ ಪರ್ಟಿಕ್ಯುಲರ್ ಮಿಕ್ಸ್ಚರ್ನ 773 ಕೆಲ್ವಿನ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ, ಆ್ಯಂಡ್ ಯು ಹ್ಯಾವ್ ಟು ಮೇಂಟೈನ್ 10 to 20 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಮಾಲಿಬ್ಡಿನಮ್ ಆಕ್ಸೈಡ್ ತೊಗೊಳ್ತೀರಾ, ಸಿಲಿಕಾ ಜೊತೆ ಮಿಕ್ಸ್ ಮಾಡ್ತೀರಾ, ಅದಕ್ಕೆ ನಾರ್ಮಲ್ ಹೆಕ್ಸೇನ್ ಹಾಕಿ ದ ಹೋಲ್ ಮಿಕ್ಸ್ಚರ್ನ 773 ಕೆಲ್ವಿನ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ 10 to 20 ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೇಂಟೈನ್ ಮಾಡ್ತೀರಾ. ಸೊ ಆನ್ ದಟ್ ಟೈಮ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ನಾರ್ಮಲ್ ಹೆಕ್ಸೇನ್, ದಟ್ ಮೀನ್ಸ್ ದ ಪರ್ಟಿಕ್ಯುಲರ್ cyclic chain will reduce to exact aromatic compound. ಸ್ಟ್ರೇಟ್ ಚೈನ್ ಏನಾಗುತ್ತೆ, ತನ್ನಲ್ಲಿರೋಂಥ 4 ಹೈಡ್ರೋಜನ್ ಆಟಮ್ಸ್ನ ರಿಮೂವ್ ಮಾಡಿಕೊಂಡು ಇಟ್ ವಿಲ್ ಬಿಕಮ್ ಸ್ಟ್ರೇಟ್ ಚೈನ್ ಟು ಆರೋಮ್ಯಾಟಿಕ್ ಚೈನ್. 4 ಹೈಡ್ರೋಜನ್ ಮಾಲಿಕ್ಯೂಲ್ ನಿಮಗೆ ಲಿಬ್ರೇಟ್ ಆಗುತ್ತೆ. ಸೊ 4 ಹೈಡ್ರೋಜನ್ ಮಾಲಿಕ್ಯೂಲ್ ಲಿಬ್ರೇಟ್ ಆಗಿ ನಿಮಗೆ ಬೆನ್ಸಿನ್ ರಿಂಗ್ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಬೆನ್ಸಿನ್ ರಿಂಗ್ ಹೇಗೆ ಪ್ರಾಡಕ್ಟ್ ಆಗಿ ಬಂತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಬೆನ್ಸಿನ್ ರಿಂಗ್ನ ನಾನು ಈ ಥರ ಬರೆದಿದ್ದೀನಿ ಲೈನ್ ಫಾರ್ಮುಲಾ. ಯು ಪೀಪಲ್ ಕ್ಯಾನ್ ರೈಟ್ ಇನ್ ನಾರ್ಮಲ್ ಕಾರ್ಬನ್ ಫಾರ್ಮ್ ಇಟ್ ಸೆಲ್ಫ್. ಈ ಥರನೇ ಬರ್ಕೊಳ್ಳಿ, C6H6. ಸೊ ಎಲ್ಲ ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ವಿತ್ ದ ಲಿಬ್ರೇಷನ್ ಆಫ್ 4 ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಎಲ್ಲ ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಅಂದರೆ, ಸಪೋಸ್ ಐ ಆಮ್ ಗೋಯಿಂಗ್ ಟು ಗಿವ್ ದ ನಂಬರ್ 1 2 3 4 5 6. ಈ 6 ಕಾರ್ಬನ್ ಆಟಮಲ್ಲಿ ಫಸ್ಟ್ ಒನ್ನಲ್ಲಿ 2 ಹೈಡ್ರೋಜನ್, ಸೆಕೆಂಡ್ ಒನ್ನಲ್ಲಿ 1, ಥರ್ಡ್ ಒನ್ನಲ್ಲಿ 1, ಫೋರ್ತ್ 1, ಫಿಫ್ತ್ 1 ಆ್ಯಂಡ್ ಸಿಕ್ಸ್ತ್ ಅಲ್ಲಿ 2. ಸೊ ಟೋಟಲ್ ಆಗಿ 2 + 2 4 5 6 7 8
8 ಹೈಡ್ರೋಜನ್ ಆಟಮ್ಸ್ ಅಥವಾ 4 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ನಿಮಗೆ ರಿಮೂವ್ ಆಗುತ್ತೆ ಅಥವಾ ಲಿಬ್ರೇಟ್ ಆಗುತ್ತೆ. ದಟ್ಸ್ ವೈ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಈಸ್ ನೌನ್ ಆಸ್ ಡಿಹೈಡ್ರೋಜಿನೇಷನ್ ಆರ್ ಇಲ್ಲಿ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಆಕ್ಸಿಡೇಷನ್ ಆಗುತ್ತೆ. ದಟ್ ಮೀನ್ಸ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಮಾಲಿಬ್ಡಿನಮ್ ಆಕ್ಸೈಡ್ ಮತ್ತು ಸಿಲಿಕಾ ಆ್ಯಕ್ಟ್ ಆಗುತ್ತೆ, ಆಕ್ಸಿಡೇಷನ್ ಅಂತಲೂ ಹೇಳ್ಬೋದು. ಆರ್ಎಸ್ ಇಲ್ಲಿ ಸ್ಟ್ರೈಟ್ ಚೈನಲ್ಲಿದ್ದಂಥ ಮಾಲಿಕ್ಯೂಲು ಸೈಕ್ಲಿಕ್ ರಿಂಗಲ್ಲಿ ಕನ್ವರ್ಟ್ ಆಗೋದ್ರಿಂದ ಇದನ್ನು ಸೈಕ್ಲೈಸೇಷನ್ ಅಂತಲೂ ಹೇಳ್ಬೋದು. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ವಿತ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ಈ ಹಿಂದೆ ನಾನೊಂದು ಎಕ್ಸಾಂಪಲ್ ತೋರಿಸ್ದೆ, ದಟ್ ಈಸ್ ಡಿಫ್ರೆಂಟ್. ಅಕಸ್ಮಾತ್ ನೀವೇನಾದರೂ ಮೋರ್ ದ್ಯಾನ್ 6 ಕಾರ್ಬನ್ ಆಟಮ್ ಇರೋವಂಥ ಮಾಲಿಕ್ಯೂಲ್ಗಳನ್ನ ತಗೊಂಡು 773 ಕೆಲ್ವಿನ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ 10 to 20 ಅಟ್ಮಾಸ್ಫಿಯರ್ ಪ್ರೆಷರ್ನಲ್ಲಿ ಮೇಂಟೈನ್ ಮಾಡಿ ಯಾವುದಾದ್ರೂ ಒಂದು ಡಿ ಬ್ಲಾಕ್ ಎಲಿಮೆಂಟನ್ನು ಯೂಸ್ ಮಾಡ್ಕೊಂಡು ಅದರ ಆಕ್ಸೈಡಿಂದ ವೆನೆಡಿಯಮ್ ಆಕ್ಸೈಡ್, ಮಾಲಿಬ್ಡಿನಮ್ ಆಕ್ಸೈಡ್, ಕ್ರೋಮಿಯಮ್ ಆಕ್ಸೈಡ್ ಮಿಕ್ಸ್ಡ್ ವಿತ್ ಅಲ್ಯೂಮಿನಿಯಂ ಆರ್ ಸಿಲಿಕಾ, ದೆನ್ it will gets converted into aromatic compound and its homologous, that is benzene ಅಥವಾ ಬೆನ್ಸಿನ್ ಡಿರೈವೇಟಿವ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು 6 ಕಾರ್ಬನ್ ಆಟಮ್ ತಗೊಂಡಿರೋದ್ರಿಂದ ಬೆನ್ಸಿನ್ ಬಂದಿದೆ. ಅಕಸ್ಮಾತ್ ನಾನೇನಾದ್ರು ಮೋರ್ ದ್ಯಾನ್ 6 ಕಾರ್ಬನ್ ಆಟಮ್ 7, 8, 9, 10 ಆ ಥರ ತೊಗೊಂಡಿದ್ರೆ ಬೆನ್ಸಿನ್ ಡಿರೈವೇಟಿವ್ ಆಗಿ ನಮಗೆ ಕನ್ವರ್ಟ್ ಆಗ್ತಾ ಹೋಗ್ತಿತ್ತು. ದಿಸ್ ಈಸ್ ದ ಐಸೋಮರೈಸೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಆಲ್ಕೇನ್ಸ್. ಸ್ಟ್ರೈಟ್ ಚೈನ್ ಆಲ್ಕೇನ್ಸ್ ಲೆಸ್ ದ್ಯಾನ್ 5 ಕಾರ್ಬನ್ ಆಟಮ್ ಅಥವಾ ನಾರ್ಮಲ್ ಕಾರ್ಬನ್ ಆಟಮ್ಸ್ ತೊಗೊಂಡ್ರೆ ಒಂಥರ ಆಗುತ್ತೆ, ಸೈಕ್ಲೈಸೇಷನ್ ತೊಗೊಂಡ್ರೆ ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು 2 ಎಕ್ಸಾಂಪಲ್ ತೋರಿಸಿ ಹೇಳಿದ್ದೀನಿ. ಸೊ ಐಸೋಮರೈಸೇಷನ್ ಕ್ವೆಶನ್ನ ನಿಮಗೆ ಕೇಳ್ತಾ ಇದ್ದಾರೆ ಅಂದರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 3 ಮಾರ್ಕ್ಸಿಗೆ ಕೇಳಿದ್ರೆ 2 ಎಕ್ಸಾಂಪಲ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಬರೀ ಸೈಕ್ಲೈಸೇಷನ್ ಅಂತ ಕೇಳಿದಾಗ ಯು ಪೀಪಲ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಓನ್ಲಿ ದ ಸೆಕೆಂಡ್ ಎಕ್ಸಾಂಪಲ್. If they are asking you to write the isomerization of alkanes for 2 marks only, then you can explain any one of these two. So 2 marks ಕೇಳಿದ್ರೆ ಫಸ್ಟ್ ಎಕ್ಸಾಂಪಲ್ ಬರೀರಿ, ಸೈಕ್ಲೈಸೇಷನ್ ಕೇಳಿದ್ರೆ ಸೆಕೆಂಡ್ ಎಕ್ಸಾಂಪಲ್ ಬರೀರಿ, 3 ಮಾರ್ಕ್ಸಿಗೆ ಕೇಳಿದಾಗ 2 ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.